2026ರ ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯಲ್ಲಿ 85ಕ್ಕಿಂತ ಹೆಚ್ಚು ಅಂಕ ಗಳಿಸುವುದು ಈಗ ಸುಲಭವಲ್ಲ. ದಿನದಿಂದ ದಿನಕ್ಕೆ ಎಷ್ಟು ಪೈಪೋಟಿ ಹೆಚ್ಚಾಗುತ್ತಿದೆ ಅಂದ್ರೆ ಕೇವಲ ಓದಿದರೆ ಸೀಟು ಸಿಗುವುದಿಲ್ಲ. ಹಾಗಾದರೆ ಸೀಟು ಗಿಟ್ಟಿಸಿಕೊಳ್ಳಲು ಏನು ಮಾಡಬೇಕು? ಈ ವಿಡಿಯೋದಲ್ಲಿ ಪರೀಕ್ಷೆಯ ಪ್ರಮುಖ ದಿನಾಂಕಗಳು, ಬೇಕಾದ ದಾಖಲಾತಿಗಳು ಮತ್ತು ಅತ್ಯಂತ ಮುಖ್ಯವಾಗಿ ಯಾವ ಜಾತಿಗೆ ಎಷ್ಟು ಕಟ್ ಆಫ್ ಅಂಕಗಳು ಬೇಕು ಎನ್ನುವುದನ್ನ ಸಂಪೂರ್ಣ ಬ್ಲೂ ಪ್ರಿಂಟ್ ಅನ್ನು ನಿಮ್ಗೆ ನೀಡಲಿದ್ದೇನೆ. ಮೊದಲನೇದಾಗಿ ಯುದ್ಧಕ್ಕೆ ಹೋಗುವ ಮುನ್ನ ದಿನಾಂಕ ಗೊತ್ತಿರಬೇಕು ತಾನೆ. 2026ರ ಮಾರ್ಚ್ 1ರಂದು ಭಾನುವಾರ 100 ಅಂಕಗಳ ಪ್ರವೇಶ ಪರೀಕ್ಷೆ ನಡೆದಿದೆ. ಇದು 6ನೇ ತರಗತಿಯ ಪ್ರವೇಶಕ್ಕಾಗಿ ನಡೆಯುವ ಪರೀಕ್ಷೆ. ಆದರೆ ಕೇವಲ ಪರೀಕ್ಷೆ ಬರೆಯುತ್ತೇನೆ ಎಂದರೆ ಆಗುವುದಿಲ್ಲ. ಜನವರಿ 2026ರ ಮೊದಲ ವಾರದಲ್ಲಿ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿತ್ತು ಮತ್ತು ಫೆಬ್ರವರಿ 2026ರ ಕೊನೆಯ ದಿನಾಂಕ ಆಗಿತ್ತು. ಅರ್ಜಿ ಹಾಕಲು ದಿನಾಂಕವು ಗೊತ್ತಾಯ್ತು, ಆದ್ರೆ ಅರ್ಜಿ ಹಾಕಲು ಯಾವೆಲ್ಲ ದಾಖಲಾತಿ ಬೇಕು ಅನ್ನೋದು ಗೊತ್ತಿತ್ತು. ಅರ್ಜಿ ಸಲ್ಲಿಸಲು ನಿಮ್ಮ ಬಳಿ ಈ 4 ದಾಖಲಾತಿಗಳು ಇದ್ವು. ವಿದ್ಯಾರ್ಥಿ ಮತ್ತು ಪಾಲಕರ ಆಧಾರ್ ಕಾರ್ಡ್ ಇತ್ತು, ಶಾಲಾ ವ್ಯಾಸಂಗ ಪ್ರಮಾಣ ಪತ್ರ ಅಥವಾ ಸ್ಯಾಟ್ಸ್ ನಂಬರ್ ಇತ್ತು, ಹಾಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇತ್ತು. ವಿದ್ಯಾರ್ಥಿಯ ಪಾಸ್ಪೋರ್ಟ್ ಜೊತೆಗೆ ಒಂದು ಫೋಟೋ ಇತ್ತು. ಇವೆಲ್ಲ ಈಗಲೇ ನೀವು ರೆಡಿ ಇಟ್ಕೊಂಡು ಆಮೇಲೆ ಅರ್ಜಿ ಹಾಕಿದ್ರ ಅಂತ ಅನ್ಕೊಂತಿದೀನಿ. ಅದಾದ ನಂತರ ನಮಗೆ ಗೊತ್ತಾಗೋದು ಅಸಲಿ ಆಟ ಯಾವಾಗ ಶುರುವಾಗುತ್ತೆ ಅಂದ್ರೆ ಪರೀಕ್ಷೆಯಲ್ಲಿ ಎಷ್ಟು ಅಂಕ ತೆಗೆದುಕೊಂಡರೆ ನಿಮ್ಮ ಮಗುವಿಗೆ ಸೀಟು ಪಕ್ಕಾ ಸಿಗುತ್ತೆ ಅನ್ನೋದು. ಕಟ್ ಆಫ್ ಅಂಕಗಳು ಜಿಲ್ಲೆಯ ಸಂಖ್ಯೆಯ ಮತ್ತು ಲಭ್ಯವಿರುವ ಸೀಟುಗಳು ಮತ್ತು ಪ್ರಶ್ನೆ ಪತ್ರಿಕೆಯ ಮಟ್ಟದ ಮೇಲೆ ನಿರ್ಧಾರವಾಗಿರುತ್ತದೆ. 2026ರ ನಿರೀಕ್ಷಿತ ಕಟ್ ಆಫ್ ಹೇಗಿರಬಹುದು ಅನ್ನೋದಾದ್ರೆ ಗಮನವಿಟ್ಟು ಕೇಳಿ. SC ಅವರಿಗೆ ಅಂದ್ರೆ ಪರಿಶಿಷ್ಟ ಜಾತಿಯವರಿಗೆ ಬಾಲಕರಿಗೆ 70 ಅಂಕಗಳಿಂದ 75 ಅಂಕಗಳು ಬೇಕು. ಹಾಗೆ ಬಾಲಕಿಯರಿಗೆ 65ರಿಂದ 70 ಅಂಕಗಳು ಬೇಕು. ಹಾಗಾದ್ಮೇಲೆ ST ಅವರಿಗೆ ಅಂದ್ರೆ ಪರಿಶಿಷ್ಟ ಪಂಗಡದವರಿಗೆ ಬಾಲಕರಿಗೆ 75ರಿಂದ 80 ಅಂಕಗಳು, ಬಾಲಕಿಯರಿಗೆ 70ರಿಂದ 75 ಅಂಕಗಳು. ಹಾಗೆ ಪ್ರವರ್ಗ 1 ಅಂದ್ರೆ ಕ್ಯಾಟಗರಿ 1 ಯಾರು ಇದರೆಲ್ಲ ಅವರಿಗೆ ಬಾಲಕರಿಗಾಗ್ಲಿ ಅಥವಾ ಬಾಲಕಿಯರಿಗಾಗ್ಲಿ 80ರಿಂದ 85 ಅಂಕಗಳು ಬೇಕು. ಹಾಗೆ ಪ್ರವರ್ಗ 2 ಅಂದ್ರೆ ಕ್ಯಾಟಗರಿ 2A ಅಂತ ಇರುತ್ತಲ್ಲ ಅವ್ರಿಗೆ ಇಬ್ಬರಿಗೂ ಅಂದ್ರೆ ಬಾಲಕರು ಮತ್ತು ಬಾಲಕಿಯರಿಗೆ 82ರಿಂದ 87 ಅಂಕಗಳು ಬೇಕು. ಹಾಗೆ ಪ್ರವರ್ಗ 2B ಇದ್ದವರು ಬಾಲಕರಿಗೆ 83ರಿಂದ 88 ಅಂಕಗಳು ಬೇಕು, ಬಾಲಕಿಯರಿಗೆ 81ರಿಂದ 86 ಅಂಕಗಳು ಬೇಕು. ಅದಾದ ನಂತರ ಪ್ರವರ್ಗ 3A ಅವ್ರಿಗೆ ಬಾಲಕಿಯರಿಗೆ 82ರಿಂದ 86, ಬಾಲಕಿಯರಿಗೆ 80ರಿಂದ 84 ಅಂಕಗಳು ಬೇಕು. ಅದಾದ ಬಳಿಕ ಪ್ರವರ್ಗ 3B ಬರುತ್ತೆ. ಅದರಲ್ಲಿ ಬಾಲಕರಿಗೆ 83ರಿಂದ 85 ಅಂಕ, ಬಾಲಕಿಯರಿಗೆ 81ರಿಂದ 85 ಅಂಕ. ಅದಾದ ಬಳಿಕ ಕೊನೆಯಲ್ಲಿ ಬರೋದು ಜನರಲ್ ಕ್ಯಾಟಗರಿ ಅಂದ್ರೆ ಸಾಮಾನ್ಯ ವರ್ಗದವರಿಗೆ ಬಾಲಕರಿಗೆ ಬರೋಬ್ಬರಿ 85ರಿಂದ 90 ಅಂಕಗಳು ಬೇಕು, ಬಾಲಕಿಯರಿಗೆ 84ರಿಂದ 88 ಅಂಕಗಳು ಬೇಕು. ನೋಡಿದ್ರಲ್ಲ, 100ಕ್ಕೆ 90 ಅಂಕಗಳನ್ನು ಪಡೆಯುವುದು ತಮಾಷೆ ಮಾತಲ್ಲ. ವಿಶೇಷವಾಗಿ ನಮ್ಮ ಸರ್ಕಾರಿ ಶಾಲೆ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಎಷ್ಟೋ ಟ್ಯಾಲೆಂಟ್ ಇದ್ರೂ ಸರಿಯಾದ ಮಾರ್ಗದರ್ಶನ ಅತ್ಯಂತ ಅವಶ್ಯಕವಾಗಿದೆ. ಹಾಗಾದ್ರೆ ನಿಮ್ಮ ಮಗುವಿಗೆ ಮುಂದಿನ ವರ್ಷದ ಮಕ್ಕಳಿಗೆ ಯಶಸ್ವಿಯಾಗಿ ನೀವು ತರಬೇತಿಯನ್ನ ಕೊಡಿಸ್ಬೇಕಂದ್ರೆ ಆ ತರಬೇತಿ ನಮ್ದಾಗಿರುತ್ತೆ ಅಂತ ಅನ್ಕೊಂತಿದ್ದೀನಿ. ನಮ್ಮ ತರಬೇತಿಯ ಹೆಸರು ಕಿರಣ್ ಎಂಟ್ರೆನ್ಸ್ ಅಕಾಡೆಮಿ. ಇಲ್ಲಿ ನಾವು ಮುರಾರ್ಜಿ ದೇಸಾಯಿ ಮತ್ತು ನವೋದಯ ಪರೀಕ್ಷೆಗಳಿಗೆ ಪ್ರತಿಭಾವಂತ ಶಿಕ್ಷಕರಿಂದ ವಿಶೇಷ ತರಬೇತಿಯನ್ನು ನೀಡುತ್ತೇವೆ. ಗ್ರಾಮೀಣ ವಿದ್ಯಾರ್ಥಿಗಳ ಮೇಲೆ ವಿಶೇಷ ಗಮನ ಹರಿಸಿ ಅತ್ಯುತ್ತಮ ಫಲಿತಾಂಶ ತಂದುಕೊಡಲು ನಮ್ಮ ಸದಾ ಪ್ರಯತ್ನ ಇರುತ್ತೆ. ನೆನಪಿರಲಿ, ಉತ್ತಮ ಮಾರ್ಗದರ್ಶನವೇ ಯಶಸ್ಸಿನ ಮೆಟ್ಟಿಲು. ಮಾರ್ಚ್ 1, 2026ರ ಸಾಲಿನ ಪ್ರವೇಶಾತಿ ಈಗಲೇ ಪ್ರಾರಂಭವಾಗಿದ್ದು, ಈ ವಿಡಿಯೋದಲ್ಲಿ ಹೇಳಿದಂತೆ ಕಟ್ ಆಫ್ ರೀಚ್ ಆಗಲು ಇದೇ ತಯಾರಿ ಶುರು ಮಾಡಿ. ಅಂದ್ರೆ ನಾವು ಹೇಳಿರೋ ತರ ನೀವೇನಾದ್ರೂ ಪಾಲನೆ ಮಾಡಿದ್ರೆ, ನಮ್ದೇ ಆದಂತಹ ಒಂದು ಮಾರ್ಗದರ್ಶನದಲ್ಲಿ ನಿಮ್ಮ ಮಗು ಏನಾದ್ರೂ ಇತ್ತಂದ್ರೆ ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಮತ್ತು ಸೀಟುಗಳನ್ನ ನೀವು ಹಿಂದೆ ಖಚಿತಪಡಿಸಿಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳಿ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿತ್ತಪ್ಪ ಅಂದ್ರೆ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಜೈ ಹಿಂದ್, ಜೈ ಕರ್ನಾಟಕ.